ಮಂಗಳೂರಿನ ಕೋಟೆಕಾರ್ನಲ್ಲಿ ನಡೆದಂತಹ ಬ್ಯಾಂಕ್ ದರೋಡೆ ಪ್ರಕರಣ ಬಹಳಷ್ಟು ಸುದ್ದಿಯಾಗಿತ್ತು. ಕೋಟ್ಯಾಂತರ ರೂಪಾಯಿಯ ಏನು ಚಿನ್ನಾಭರಣಗಳು ಕೋಟೆಕಾರ್ನಲ್ಲಿ ಕಳವಾಗಿತ್ತು. ಈಗ ಕೋಟೆಕಾರ್ನಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಈಗ ದೇರ್ಲಕಟ್ಟೆಯಲ್ಲಿ ಕೂಡ ಕಳ್ಳತನಕ್ಕೆ ಯತ್ನಿಸಿ ಇಬ್ಬರು ಕಳ್ಳರು ಸಿಕ್ಕಾಕಿಕೊಂಡಿರುವಂಥದ್ದು. ನಿನ್ನೆ ತಡರಾತ್ರಿ 3 ಗಂಟೆ ವೇಳೆಗೆ ಈ ಒಂದು ಕಳ್ಳತನಕ್ಕೆ ಯತ್ನ ನಡೆದಿರುವಂಥದ್ದು. ಇದೇ ದೇರ್ಲಕಟ್ಟೆಯ ಜಂಕ್ಷನ್ನಲ್ಲಿ ಇರುವಂತಹ ಮುತ್ತೋಟ್ ಫೈನಾನ್ಸ್ನಲ್ಲಿ ಈ ಒಂದು ಕಳ್ಳತನಕ್ಕೆ ಯತ್ನ ಆಗಿರುವಂಥದ್ದು. ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು, ಬ್ಯಾಂಕ್ನ ಪಕ್ಕದಲ್ಲೇ ಒಂದು ರೋಡ್ ಹೋಗುತ್ತೆ. ರೋಡ್ನ ಏನು ಎಂಡ್ನಲ್ಲಿ ಅಲ್ಲಿ ಒಂದು ಕಟ್ಟಡದ ಅಂಗಡಿ ಸಿಗುತ್ತೆ. ಆ ಒಂದು ಶಟರನ್ನು ಮುರಿದು ಕಳ್ಳರು ಮೇಲೆ ಹೋಗಿರುವಂಥದ್ದು. ಒಟ್ಟು 3 ಕಳ್ಳರು ಇದ್ದರು ಈ ಒಂದು ಕಳ್ಳತನ ಪ್ರಕರಣದಲ್ಲಿ. 3 ಕಳ್ಳರಲ್ಲಿ ಇಬ್ಬರು ಈಗಾಗಲೇ ಸಿಕ್ಕ ಹಾಕಿಕೊಂಡಿರುವಂಥದ್ದು. 3 ಕಳ್ಳರು ಕೂಡ ಆ ಒಂದು ಲಾಸ್ಟ್ನಲ್ಲಿ ಕಾಣ್ತಾ ಇರುವಂಥ ಶಟರ್ನ ಬೀಗವನ್ನು ಮುರಿದು ಮೇಲೆ ಹತ್ತಿರುವಂಥದ್ದು. ಆ ಭಾಗದಿಂದ ಬಂದು ಈ ಬ್ಯಾಂಕ್ನ ಮುಂಭಾಗದಲ್ಲಿ ಬಂದು ಆರಂಭದಲ್ಲಿ ಆ ಬ್ಯಾಂಕ್ನಲ್ಲಿ ಇದ್ದಂಥ CCTVಯನ್ನು ಪುಡಿಗೈಯುವಂಥ ಕೆಲಸ ಮಾಡ್ತಾರೆ. ಅಂದರೆ CCTVಯಲ್ಲಿ ಯಾವುದೇ ರೆಕಾರ್ಡ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಆ ಒಂದು CCTVಯನ್ನು ಕೂಡ ಪುಡಿಗೈಯುವಂಥ ಯತ್ನ ಮಾಡ್ತಾರೆ. ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು, CCTV ಕೂಡ ಹಾಳಾಗಿರುವಂಥದ್ದು, ಅದು ಪುಡಿಯಾಗಿರುವಂಥದ್ದನ್ನು ನೀವು ದೃಶ್ಯದಲ್ಲಿ ಗಮನಿಸ್ಬೋದು. CCTV ಏನು ಪುಡಿಗೈಯುವಂತಹ ಸಂದರ್ಭದಲ್ಲಿ ಈ ಒಂದು ಬ್ಯಾಂಕ್ನಲ್ಲಿ ಸೈರನ್ ಆಗುತ್ತೆ. ದೊಡ್ಡದಾದಂಥ ಸೈರನ್ ಆಗುವಂಥ ಸಂದರ್ಭದಲ್ಲಿ ಇಲ್ಲಿದ್ದಂಥ ಸ್ಥಳೀಯರು ಕೂಡ ಬರ್ತಾರೆ. ಅಂದರೆ ಏನೋ ಸೈರನ್ ಆಗಿದೆ ಅನ್ನುವಂಥ ಕಾರಣಕ್ಕಾಗಿ ಸ್ಥಳೀಯರು ಕೂಡ ಬರ್ತಾರೆ. ಜೊತೆಗೆ ಸೈರನ್ ಈ ಒಂದು ಫೈನಾನ್ಸ್ ಮುತ್ತೂಟ್ ಫೈನಾನ್ಸ್ ಏನಿದೆ ಇದರ ಕಂಟ್ರೋಲ್ ರೂಮ್ಗೆ ಕೂಡ ಒಂದು ಸೈರನ್, ಅಲ್ಲಿಯೂ ಕೂಡ ಸೈರನ್ ಆಗಿರುವಂಥದ್ದು. ಕಂಟ್ರೋಲ್ ರೂಮ್ನವರು ಕೊಣಾಜೆ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ನೀಡಿರುವಂಥ, ಅಂದರೆ ಬ್ಯಾಂಕ್ನ ಸೈರನ್ ಆಗ್ತಾ ಇದೆ, ಕಳ್ಳತನ ಆಗಿರ್ಬೋದು ಅನ್ನುವಂಥ ಮಾಹಿತಿಯನ್ನು ಕಂಟ್ರೋಲ್ ರೂಮ್ನವರು ಕೊಣಾಜೆ ಪೊಲೀಸರಿಗೆ ನೀಡಿರ್ತಾರೆ. ಹಾಗಾಗಿ ಕೊಣಾಜೆ ಪೊಲೀಸ್ನವ್ರಿಗೂ ಶೀಘ್ರವಾಗಿ ಬರ್ತಾರೆ. ಅಂದರೆ ರಾತ್ರಿ ವೇಳೆ ಕೊಣಾಜೆ ಪೊಲೀಸರು ಕೂಡ ಈ ಒಂದು ಭಾಗದಲ್ಲಿ ಗಸ್ತು ತಿರುಗ್ತಾ ಇದ್ದಂಥ ಪೊಲೀಸರು ಕೂಡ ಇಲ್ಲಿಗೆ ಆಗಮಿಸ್ತಾರೆ. ಜೊತೆಗೆ ಒಂದಷ್ಟು ಸ್ಥಳೀಯರು ಕೂಡ ಬರ್ತಾರೆ. ಆ ವೇಳೆ ಕಳ್ಳರು 3 ಕಳ್ಳರು ಇದ್ದರು, ಅದರಲ್ಲಿ ಒಬ್ಬ ಪರಾರಿಯಾಗಿರುವಂಥದ್ದು. ಇಬ್ಬರು ಕಳ್ಳರು ಓರ್ವ ಆ ಒಂದು ಬ್ಯಾಂಕ್ನ ಏನು ಮೂಲೆ ಇದೆ ಅಲ್ಲಿ ತಪ್ಪಿಸಿಕೊಂಡಿದ್ದ. ಮತ್ತೊಬ್ಬ ಕಳ್ಳ ಈ ಒಂದು ಕಟ್ಟಡದ ಕೊನೆಗೆ ಬಂದು, ಅಂದರೆ ಕೊನೆಯ ಇದಕ್ಕೆ ಬಂದು ಅಲ್ಲಿಂದ ಜಂಪ್ ಆಗಿದ್ದಾನೆ. ಹೀಗಾಗಿ ಇಬ್ಬರು ಕಳ್ಳರು ಸದ್ಯಕ್ಕೆ ತಗಲಾಕೊಂಡಿರುವಂಥದ್ದು. ಇಬ್ಬರನ್ನು ಕೂಡ ಪೊಲೀಸರು ಬಂಧಿಸಿರುವಂಥದ್ದು. ಯಾವುದೇ ರೀತಿಯಂಥ ಕಳ್ಳತನ ನಡೀಲಿಲ್ಲ. ಏನು ಪೊಲೀಸರು ಮತ್ತು ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ದೊಡ್ಡದಾದಂಥ ಕಳ್ಳತನ ಆಗುವಂಥದ್ದು ತಪ್ಪಿದೆ ಅಂತ ಹೇಳ್ಬೋದು. ಮಂಗಳೂರಿನಲ್ಲಿ ಅಂದರೆ ಇತ್ತೀಚೆಗೆ ಕೋಟೆಕಾರ್ನಲ್ಲಿ ಬ್ಯಾಂಕ್ ದರೋಡೆ ಆಗಿರುವಂಥದ್ದು. ಈಗ ಮತ್ತೆ ಅದೇ ಪರಿಸರ, ಅಂದರೆ ಅಲ್ಲಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವಂಥ ದೇರ್ಲಕಟ್ಟೆಯಲ್ಲೂ ಕೂಡ ಕಳ್ಳತನಕ್ಕೆ ಯತ್ನಿಸಿ ಇಬ್ಬರು ಕಳ್ಳರು ಸಿಕ್ಕಾಕಿಕೊಂಡಿರುವಂಥದ್ದು. ಇಬ್ಬರು ಕೂಡ ಕೇರಳದ ಕಾಂಜಂಗಾಡು ಮೂಲದವರು. ಸದ್ಯ ಒಬ್ಬ ತಪ್ಪಿಸಿಕೊಂಡಿದ್ದಾನೆ, ಇಬ್ಬರು ಸಿಕ್ಕಾಕಿಕೊಂಡಿದ್ದಾರೆ. ಒಬ್ಬನಿಗಾಗಿ ಹುಡುಕಾಟ ಕೂಡ ಮಾಡ್ತಾ ಇರುವಂಥದ್ದು. ಪೊಲೀಸರು ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನು ಕೂಡ ಮುಂದುವರಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮಂಗಳೂರಿನ ಕೋಟೆಕಾರ್ನಲ್ಲಿ ನಡೆದಂತಹ ಬ್ಯಾಂಕ್ ದರೋಡೆ ಪ್ರಕರಣ ಬಹಳಷ್ಟು ಸುದ್ದಿಯಾಗಿತ್ತು. ಕೋಟ್ಯಾಂತರ ರೂಪಾಯಿಯ ಏನು ಚಿನ್ನಾಭರಣಗಳು ಕೋಟೆಕಾರ್ನಲ್ಲಿ ಕಳವಾಗಿತ್ತು. ಈಗ ಕೋಟೆಕಾರ್ನಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಈಗ ದೇರ್ಲಕಟ್ಟೆಯಲ್ಲಿ ಕೂಡ ಕಳ್ಳತನಕ್ಕೆ ಯತ್ನಿಸಿ ಇಬ್ಬರು ಕಳ್ಳರು ಸಿಕ್ಕಾಕಿಕೊಂಡಿರುವಂಥದ್ದು. ನಿನ್ನೆ ತಡರಾತ್ರಿ 3 ಗಂಟೆ ವೇಳೆಗೆ ಈ ಒಂದು ಕಳ್ಳತನಕ್ಕೆ ಯತ್ನ ನಡೆದಿರುವಂಥದ್ದು. ಇದೇ ದೇರ್ಲಕಟ್ಟೆಯ ಜಂಕ್ಷನ್ನಲ್ಲಿ ಇರುವಂತಹ ಮುತ್ತೋಟ್ ಫೈನಾನ್ಸ್ನಲ್ಲಿ ಈ ಒಂದು ಕಳ್ಳತನಕ್ಕೆ ಯತ್ನ ಆಗಿರುವಂಥದ್ದು. ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು, ಬ್ಯಾಂಕ್ನ ಪಕ್ಕದಲ್ಲೇ ಒಂದು ರೋಡ್ ಹೋಗುತ್ತೆ. ರೋಡ್ನ ಏನು ಎಂಡ್ನಲ್ಲಿ ಅಲ್ಲಿ ಒಂದು ಕಟ್ಟಡದ ಅಂಗಡಿ ಸಿಗುತ್ತೆ. ಆ ಒಂದು ಶಟರನ್ನು ಮುರಿದು ಕಳ್ಳರು ಮೇಲೆ ಹೋಗಿರುವಂಥದ್ದು. ಒಟ್ಟು 3 ಕಳ್ಳರು ಇದ್ದರು ಈ ಒಂದು ಕಳ್ಳತನ ಪ್ರಕರಣದಲ್ಲಿ. 3 ಕಳ್ಳರಲ್ಲಿ ಇಬ್ಬರು ಈಗಾಗಲೇ ಸಿಕ್ಕ ಹಾಕಿಕೊಂಡಿರುವಂಥದ್ದು. 3 ಕಳ್ಳರು ಕೂಡ ಆ ಒಂದು ಲಾಸ್ಟ್ನಲ್ಲಿ ಕಾಣ್ತಾ ಇರುವಂಥ ಶಟರ್ನ ಬೀಗವನ್ನು ಮುರಿದು ಮೇಲೆ ಹತ್ತಿರುವಂಥದ್ದು. ಆ ಭಾಗದಿಂದ ಬಂದು ಈ ಬ್ಯಾಂಕ್ನ ಮುಂಭಾಗದಲ್ಲಿ ಬಂದು ಆರಂಭದಲ್ಲಿ ಆ ಬ್ಯಾಂಕ್ನಲ್ಲಿ ಇದ್ದಂಥ CCTVಯನ್ನು ಪುಡಿಗೈಯುವಂಥ ಕೆಲಸ ಮಾಡ್ತಾರೆ. ಅಂದರೆ CCTVಯಲ್ಲಿ ಯಾವುದೇ ರೆಕಾರ್ಡ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಆ ಒಂದು CCTVಯನ್ನು ಕೂಡ ಪುಡಿಗೈಯುವಂಥ ಯತ್ನ ಮಾಡ್ತಾರೆ. ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು, CCTV ಕೂಡ ಹಾಳಾಗಿರುವಂಥದ್ದು, ಅದು ಪುಡಿಯಾಗಿರುವಂಥದ್ದನ್ನು ನೀವು ದೃಶ್ಯದಲ್ಲಿ ಗಮನಿಸ್ಬೋದು. CCTV ಏನು ಪುಡಿಗೈಯುವಂತಹ ಸಂದರ್ಭದಲ್ಲಿ ಈ ಒಂದು ಬ್ಯಾಂಕ್ನಲ್ಲಿ ಸೈರನ್ ಆಗುತ್ತೆ. ದೊಡ್ಡದಾದಂಥ ಸೈರನ್ ಆಗುವಂಥ ಸಂದರ್ಭದಲ್ಲಿ ಇಲ್ಲಿದ್ದಂಥ ಸ್ಥಳೀಯರು ಕೂಡ ಬರ್ತಾರೆ. ಅಂದರೆ ಏನೋ ಸೈರನ್ ಆಗಿದೆ ಅನ್ನುವಂಥ ಕಾರಣಕ್ಕಾಗಿ ಸ್ಥಳೀಯರು ಕೂಡ ಬರ್ತಾರೆ. ಜೊತೆಗೆ ಸೈರನ್ ಈ ಒಂದು ಫೈನಾನ್ಸ್ ಮುತ್ತೂಟ್ ಫೈನಾನ್ಸ್ ಏನಿದೆ ಇದರ ಕಂಟ್ರೋಲ್ ರೂಮ್ಗೆ ಕೂಡ ಒಂದು ಸೈರನ್, ಅಲ್ಲಿಯೂ ಕೂಡ ಸೈರನ್ ಆಗಿರುವಂಥದ್ದು. ಕಂಟ್ರೋಲ್ ರೂಮ್ನವರು ಕೊಣಾಜೆ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ನೀಡಿರುವಂಥ, ಅಂದರೆ ಬ್ಯಾಂಕ್ನ ಸೈರನ್ ಆಗ್ತಾ ಇದೆ, ಕಳ್ಳತನ ಆಗಿರ್ಬೋದು ಅನ್ನುವಂಥ ಮಾಹಿತಿಯನ್ನು ಕಂಟ್ರೋಲ್ ರೂಮ್ನವರು
ಕೊಣಾಜೆ ಪೊಲೀಸರಿಗೆ ನೀಡಿರ್ತಾರೆ. ಹಾಗಾಗಿ ಕೊಣಾಜೆ ಪೊಲೀಸ್ನವ್ರಿಗೂ ಶೀಘ್ರವಾಗಿ ಬರ್ತಾರೆ. ಅಂದರೆ ರಾತ್ರಿ ವೇಳೆ ಕೊಣಾಜೆ ಪೊಲೀಸರು ಕೂಡ ಈ ಒಂದು ಭಾಗದಲ್ಲಿ ಗಸ್ತು ತಿರುಗ್ತಾ ಇದ್ದಂಥ ಪೊಲೀಸರು ಕೂಡ ಇಲ್ಲಿಗೆ ಆಗಮಿಸ್ತಾರೆ. ಜೊತೆಗೆ ಒಂದಷ್ಟು ಸ್ಥಳೀಯರು ಕೂಡ ಬರ್ತಾರೆ. ಆ ವೇಳೆ ಮೂವರು ಕಳ್ಳರಿದ್ರು, ಅದರಲ್ಲಿ ಒಬ್ಬ ಪರಾರಿಯಾಗಿರುವಂಥದ್ದು. ಇಬ್ಬರು ಕಳ್ಳರು ಓರ್ವ ಒಂದು ಬ್ಯಾಂಕ್ನ ಏನು ಮೂಲೆ ಇದೆ ಅಲ್ಲಿ ತಪ್ಪಿಸಿಕೊಂಡಿದ್ದ, ಮತ್ತೊಬ್ಬ ಕಳ್ಳ ಈ ಒಂದು ಕಟ್ಟಡದ ಕೊನೆಗೆ ಬಂದು, ಅಂದರೆ ಕೊನೆಯ ಇದಕ್ಕೆ ಬಂದು ಅಲ್ಲಿಂದ ಜಂಪ್ ಆಗಿದ್ದಾನೆ. ಹೀಗಾಗಿ ಇಬ್ಬರು ಕಳ್ಳರು ಸದ್ಯಕ್ಕೆ ತಗಲಾಕೊಂಡಿರುವಂಥದ್ದು. ಇಬ್ಬರನ್ನು ಕೂಡ ಪೊಲೀಸರು ಬಂಧಿಸಿರುವಂಥದ್ದು. ಯಾವುದೇ ರೀತಿಯಂಥ ಕಳ್ಳತನ ನಡೀಲಿಲ್ಲ. ಏನು ಪೊಲೀಸರು ಮತ್ತು ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ದೊಡ್ಡದಾದಂಥ ಕಳ್ಳತನ ಆಗುವಂಥದ್ದು ತಪ್ಪಿದೆ ಅಂತ ಹೇಳ್ಬೋದು. ಮಂಗಳೂರಿನಲ್ಲಿ ಅಂದರೆ ಇತ್ತೀಚೆಗೆ ಕೋಟೆಕಾರ್ನಲ್ಲಿ ಬ್ಯಾಂಕ್ ದರೋಡೆ ಆಗಿರುವಂಥದ್ದು. ಈಗ ಮತ್ತೆ ಅದೇ ಪರಿಸರ, ಅಂದರೆ ಅಲ್ಲಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವಂಥ ದೇರ್ಲಕಟ್ಟೆಯಲ್ಲೂ ಕೂಡ ಕಳ್ಳತನಕ್ಕೆ ಯತ್ನಿಸಿ ಇಬ್ಬರು ಕಳ್ಳರು ಸಿಕ್ಕಾಕಿಕೊಂಡಿರುವಂಥದ್ದು. ಇಬ್ಬರು ಕೂಡ ಕೇರಳದ ಕಾಂಜಂಗಾಡು ಮೂಲದವರು. ಸದ್ಯ ಒಬ್ಬ ತಪ್ಪಿಸಿಕೊಂಡಿದ್ದಾನೆ, ಇಬ್ಬರು ಸಿಕ್ಕಾಕಿಕೊಂಡಿದ್ದಾರೆ. ಒಬ್ಬನಿಗಾಗಿ ಹುಡುಕಾಟ ಕೂಡ ಮಾಡ್ತಾ ಇರುವಂಥದ್ದು. ಪೊಲೀಸರು ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನು ಕೂಡ ಮುಂದುವರಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮಂಗಳೂರಿನ ಕೋಟೆಕಾರ್ನಲ್ಲಿ ನಡೆದಂತಹ ಬ್ಯಾಂಕ್ ದರೋಡೆ ಪ್ರಕರಣ ಬಹಳಷ್ಟು ಸುದ್ದಿಯಾಗಿತ್ತು. ಕೋಟ್ಯಾಂತರ ರೂಪಾಯಿಯ ಏನು ಚಿನ್ನಾಭರಣಗಳು ಕೋಟೆಕಾರ್ನಲ್ಲಿ ಕಳವಾಗಿತ್ತು. ಈಗ ಕೋಟೆಕಾರ್ನಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಈಗ ದೇರ್ಲಕಟ್ಟೆಯಲ್ಲಿ ಕೂಡ ಕಳ್ಳತನಕ್ಕೆ ಯತ್ನಿಸಿ ಇಬ್ಬರು ಕಳ್ಳರು ಸಿಕ್ಕಾಕಿಕೊಂಡಿರುವಂಥದ್ದು. ನಿನ್ನೆ ತಡರಾತ್ರಿ 3 ಗಂಟೆ ವೇಳೆಗೆ ಈ ಒಂದು ಕಳ್ಳತನಕ್ಕೆ ಯತ್ನ ನಡೆದಿರುವಂಥದ್ದು. ಇದೇ ದೇರ್ಲಕಟ್ಟೆಯ ಜಂಕ್ಷನ್ನಲ್ಲಿ ಇರುವಂತಹ ಮುತ್ತೋಟ್ ಫೈನಾನ್ಸ್ನಲ್ಲಿ ಈ ಒಂದು ಕಳ್ಳತನಕ್ಕೆ ಯತ್ನ ಆಗಿರುವಂಥದ್ದು. ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು, ಬ್ಯಾಂಕ್ನ ಪಕ್ಕದಲ್ಲೇ ಒಂದು ರೋಡ್ ಹೋಗುತ್ತೆ. ರೋಡ್ನ ಏನು ಎಂಡ್ನಲ್ಲಿ ಅಲ್ಲಿ ಒಂದು ಕಟ್ಟಡದ ಅಂಗಡಿ ಸಿಗುತ್ತೆ. ಆ ಒಂದು ಶಟರನ್ನು ಮುರಿದು ಕಳ್ಳರು ಮೇಲೆ ಹೋಗಿರುವಂಥದ್ದು. ಒಟ್ಟು 3 ಕಳ್ಳರು ಇದ್ದರು ಈ ಒಂದು ಕಳ್ಳತನ ಪ್ರಕರಣದಲ್ಲಿ. 3 ಕಳ್ಳರಲ್ಲಿ ಇಬ್ಬರು ಈಗಾಗಲೇ ಸಿಕ್ಕ ಹಾಕಿಕೊಂಡಿರುವಂಥದ್ದು. 3 ಕಳ್ಳರು ಕೂಡ ಆ ಒಂದು ಲಾಸ್ಟ್ನಲ್ಲಿ ಕಾಣ್ತಾ ಇರುವಂಥ ಶಟರ್ನ ಬೀಗವನ್ನು ಮುರಿದು ಮೇಲೆ ಹತ್ತಿರುವಂಥದ್ದು. ಆ ಭಾಗದಿಂದ ಬಂದು ಈ ಬ್ಯಾಂಕ್ನ ಮುಂಭಾಗದಲ್ಲಿ ಬಂದು ಆರಂಭದಲ್ಲಿ ಆ ಬ್ಯಾಂಕ್ನಲ್ಲಿ ಇದ್ದಂಥ CCTVಯನ್ನು ಪುಡಿಗೈಯುವಂಥ ಕೆಲಸ ಮಾಡ್ತಾರೆ. ಅಂದರೆ CCTVಯಲ್ಲಿ ಯಾವುದೇ ರೆಕಾರ್ಡ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಆ ಒಂದು CCTVಯನ್ನು ಕೂಡ ಪುಡಿಗೈಯುವಂಥ ಯತ್ನ ಮಾಡ್ತಾರೆ. ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು, CCTV ಕೂಡ ಹಾಳಾಗಿರುವಂಥದ್ದು, ಅದು ಪುಡಿಯಾಗಿರುವಂಥದ್ದನ್ನು ನೀವು ದೃಶ್ಯದಲ್ಲಿ ಗಮನಿಸ್ಬೋದು. CCTV ಏನು ಪುಡಿಗೈಯುವಂಥ ಸಂದರ್ಭದಲ್ಲಿ ಈ ಒಂದು ಬ್ಯಾಂಕ್ನಲ್ಲಿ ಸೈರನ್ ಆಗುತ್ತೆ. ದೊಡ್ಡದಾದಂಥ ಸೈರನ್ ಆಗುವಂಥ ಸಂದರ್ಭದಲ್ಲಿ ಇಲ್ಲಿದ್ದಂಥ ಸ್ಥಳೀಯರು ಕೂಡ ಬರ್ತಾರೆ. ಅಂದರೆ ಏನೋ ಸೈರನ್ ಆಗಿದೆ ಅನ್ನುವಂಥ ಕಾರಣಕ್ಕಾಗಿ ಸ್ಥಳೀಯರು ಕೂಡ ಬರ್ತಾರೆ. ಜೊತೆಗೆ ಸೈರನ್ ಈ ಒಂದು ಫೈನಾನ್ಸ್ ಮುತ್ತೂಟ್ ಫೈನಾನ್ಸ್ ಏನಿದೆ ಇದರ ಕಂಟ್ರೋಲ್ ರೂಮ್ಗೆ ಕೂಡ ಒಂದು ಸೈರನ್, ಅಲ್ಲಿಯೂ ಕೂಡ ಸೈರನ್ ಆಗಿರುವಂಥದ್ದು. ಕಂಟ್ರೋಲ್ ರೂಮ್ನವರು ಕೊಣಾಜೆ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ನೀಡಿರುವಂಥ, ಅಂದರೆ ಬ್ಯಾಂಕ್ನ ಸೈರನ್ ಆಗ್ತಾ ಇದೆ, ಕಳ್ಳತನ ಆಗಿರ್ಬೋದು ಅನ್ನುವಂಥ ಮಾಹಿತಿಯನ್ನು ಕಂಟ್ರೋಲ್ ರೂಮ್ನವರು ಕೊಣಾಜೆ ಪೊಲೀಸರಿಗೆ ನೀಡಿರ್ತಾರೆ. ಹಾಗಾಗಿ ಕೊಣಾಜೆ ಪೊಲೀಸ್ನವ್ರಿಗೂ ಶೀಘ್ರವಾಗಿ ಬರ್ತಾರೆ. ಅಂದರೆ ರಾತ್ರಿ ವೇಳೆ ಕೊಣಾಜೆ ಪೊಲೀಸರು ಕೂಡ ಈ ಒಂದು ಭಾಗದಲ್ಲಿ ಗಸ್ತು ತಿರುಗ್ತಾ ಇದ್ದಂಥ ಪೊಲೀಸರು ಕೂಡ ಇಲ್ಲಿಗೆ ಆಗಮಿಸ್ತಾರೆ. ಜೊತೆಗೆ ಒಂದಷ್ಟು ಸ್ಥಳೀಯರು ಕೂಡ ಬರ್ತಾರೆ. ಆ ವೇಳೆ 3 ಕಳ್ಳರಿದ್ರು, ಅದರಲ್ಲಿ ಒಬ್ಬ ಪರಾರಿಯಾಗಿರುವಂಥದ್ದು. ಇಬ್ಬರು ಕಳ್ಳರು ಓರ್ವ ಒಂದು ಬ್ಯಾಂಕ್ನ ಏನು ಮೂಲೆ ಇದೆ ಅಲ್ಲಿ ತಪ್ಪಿಸಿಕೊಂಡಿದ್ದ, ಮತ್ತೊಬ್ಬ ಕಳ್ಳ ಈ ಒಂದು ಕಟ್ಟಡದ ಕೊನೆಗೆ ಬಂದು, ಅಂದರೆ ಕೊನೆಯ ಇದಕ್ಕೆ ಬಂದು ಅಲ್ಲಿಂದ ಜಂಪ್ ಆಗಿದ್ದಾನೆ. ಹೀಗಾಗಿ ಇಬ್ಬರು ಕಳ್ಳರು ಸದ್ಯಕ್ಕೆ ತಗಲಾಕೊಂಡಿರುವಂಥದ್ದು. ಇಬ್ಬರನ್ನು ಕೂಡ ಪೊಲೀಸರು ಬಂಧಿಸಿರುವಂಥದ್ದು. ಯಾವುದೇ ರೀತಿಯಂಥ ಕಳ್ಳತನ ನಡೀಲಿಲ್ಲ. ಏನು ಪೊಲೀಸರು ಮತ್ತು ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ದೊಡ್ಡದಾದಂಥ ಕಳ್ಳತನ ಆಗುವಂಥದ್ದು ತಪ್ಪಿದೆ ಅಂತ ಹೇಳ್ಬೋದು. ಮಂಗಳೂರಿನಲ್ಲಿ ಅಂದರೆ ಇತ್ತೀಚೆಗೆ ಕೋಟೆಕಾರ್ನಲ್ಲಿ ಬ್ಯಾಂಕ್ ದರೋಡೆ ಆಗಿರುವಂಥದ್ದು. ಈಗ ಮತ್ತೆ ಅದೇ ಪರಿಸರ, ಅಂದರೆ ಅಲ್ಲಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವಂಥ ದೇರ್ಲಕಟ್ಟೆಯಲ್ಲೂ ಕೂಡ ಕಳ್ಳತನಕ್ಕೆ ಯತ್ನಿಸಿ ಇಬ್ಬರು ಕಳ್ಳರು ಸಿಕ್ಕಾಕಿಕೊಂಡಿರುವಂಥದ್ದು. ಇಬ್ಬರು ಕೂಡ ಕೇರಳದ ಕಾಂಜಂಗಾಡು ಮೂಲದವರು. ಸದ್ಯ ಒಬ್ಬ ತಪ್ಪಿಸಿಕೊಂಡಿದ್ದಾನೆ, ಇಬ್ಬರು ಸಿಕ್ಕಾಕಿಕೊಂಡಿದ್ದಾರೆ. ಒಬ್ಬನಿಗಾಗಿ ಹುಡುಕಾಟ ಕೂಡ ಮಾಡ್ತಾ ಇರುವಂಥದ್ದು. ಪೊಲೀಸರು ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನು ಕೂಡ ಮುಂದುವರಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.